ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ನಮ್ಮ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಟ್ರೇಡಿಂಗ್ ಮಾಡಬೇಕಾದ್ರೆ ಯಾವ ಒಂದು ಟೈಮ್ ಫ್ರೇಮ್ನ ನೀವು ಅನಾಲಿಸಿಸ್ ಮಾಡಬೇಕು, ಅದರ ಜೊತೆಗೆ ಆ ಒಂದು ಅಡ್ವಾನ್ಸ್ ಅಥವಾ ಆ ಒಂದು ಲೆವೆಲ್ ಆಫ್ ಅನಾಲಿಸಿಸ್ ಮಾಡೋದ್ರಿಂದ ಯಾವ ರೀತಿ ಒಂದು ಬೆನಿಫಿಟ್ ಸಿಗುತ್ತೆ ಒಂದು ರಫ್ ಐಡಿಯಾ ಕೊಡ್ತೀನಿ. ನೀವು ಸಹ ಪ್ರಾಕ್ಟೀಸ್ ಮಾಡ್ಬೋದು. ಸೊ ಈ ಒಂದು ಟೈಮ್ ಫ್ರೇಮ್ನ ಅನಾಲಿಸಿಸ್ ಕರೆಕ್ಟಾಗಿ ಮಾಡಿದ್ರೆ ಸ್ನೇಹಿತರೆ, ನಿಮಗೆ ಚಾಲೆಂಜ್ ಮಾಡ್ತೀನಿ, ನೀವು ಟ್ರೇಡಿಂಗ್ನ ರಾಜನಂತೆ ಮಾಡ್ಬೋದು ವಿತೌಟ್ ಟೆನ್ಷನ್. ಓಕೆ, ಯಾವ ರೀತಿ ಅಂತ ಒಂದು ರಫ್ ಐಡಿಯಾ ಕೊಡ್ತೀನಿ, ನೀವು ಬೇಕಾದ್ರೆ ಪ್ರಾಕ್ಟೀಸ್ ಮಾಡಿ. ಅದ್ರ ಜೊತೆಗೆ ಮತ್ತೊಂದು ಅನೌನ್ಸ್ಮೆಂಟ್ಸ್ ಇದೆ ಸ್ನೇಹಿತರೆ. ಏನಂತ ಹೇಳಿದ್ರೆ, ಸುಮಾರು ಜನ ಕೇಳಿದ್ರು, ಸರ್ ಆಪ್ಷನ್ ಏನಂತಾರೆ ಆಪ್ಷನ್ ಬಗ್ಗೆ ಯಾವ್ದಾದ್ರು ಒಂದು ಕೋರ್ಸ್ ಮಾಡಿ ಅಂತ ಹೇಳ್ತಾ ಇದ್ರು. ಅದ್ರ ಜೊತೆಗೆ ಸ್ಟಾಕ್ ಮಾರ್ಕೆಟ್ ಬೇಸಿಕ್ ಕಾನ್ಸೆಪ್ಟ್ ಸುಮಾರು ಒಂದು ಸಕ್ಸಸ್ಫುಲ್ ಆಗಿ ನಡೀತಿದೆ ಅಂತಾನೆ ಹೇಳ್ಬೋದು. ಅದ್ರ ಜೊತೆಗೆ ನಾನ್ ನೋಡಿರೋ ತರಹ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಆಪ್ಷನ್ಸ್ ಯಾರಾದ್ರೂ ಸೆಲ್ ಮಾಡಿ ಅಂತ ಹೇಳಿದ್ರೆ ಎಲ್ಲರೂ ರಿಸ್ಕಿ ಅಂತಾರೆ. ಈ ಒಂದು ರಿಸ್ಕ್ ನ ಅಡ್ವಾಂಟೇಜ್ ಆಗಿ ತಗೊಂಡು ರಿಸ್ಕ್ ಇಲ್ದಿರ ನೀವು ಆಪ್ಷನ್ಸ್ ನ ಸೆಲ್ಲಿಂಗ್ ಯಾವ ರೀತಿ ಮಾಡ್ಬೇಕಂತ ಈ ಒಂದು ಕೋರ್ಸ್ ಮುಖಾಂತರ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನಾನು ಆಲ್ರೆಡಿ ರಿಸರ್ಚ್ ಮಾಡಿದ್ದೀನಿ, ಕನ್ನಡದಲ್ಲಿ ಆಪ್ಷನ್ ಸೆಲ್ಲಿಂಗ್ ಬಗ್ಗೆ ಯಾವುದೇ ರೀತಿಯ ಒಂದು ಕೋರ್ಸ್ ನನಗೆ ರಿಸರ್ಚ್ ಸಿಕ್ಕಿಲ್ಲ. ಸೊ ಯಾವ್ದಾದ್ರು ಸಿಕ್ತು ಅಂದ್ರೆ ಕಮೆಂಟ್ ಮಾಡಿ. ಸೊ ಈ ಒಂದು ಕೋರ್ಸ್ ನ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಅದು ನೀವು ಕೊಟ್ಟಂತಹ ಒಂದು ಬೂಸ್ಟ್, ಅದ್ರ ಜೊತೆಗೆ ಏನಂದ್ರೆ ಒಂದು ಮೋಟಿವೇಶನ್. ಸೊ ಈ ಒಂದು ಕೋರ್ಸ್ ಅಲ್ಲಿ ಏನೇನಿದೆ ಅಂತ ಹೇಳಿದ್ರೆ ಸ್ನೇಹಿತರೆ, ಕೋರ್ಸ್ ನ ಕಂಟೆಂಟ್ ಆಲ್ರೆಡಿ ಹೇಳಿದ್ದೀನಿ, ಇದು ಪ್ಯೂರ್ಲಿ ಫಾರ್ ಆಪ್ಷನ್ ಸೆಲ್ಲಿಂಗ್. ಸೊ ಆಪ್ಷನ್ ಬೈಯಿಂಗ್ ಸಹ ಮಾಡ್ಬೋದು, ಬಟ್ ನಾನು ಬೇಸಿಕಲಿ ಆಪ್ಷನ್ ಸೆಲ್ಲಿಂಗ್ ಟಾರ್ಗೆಟ್ ಮಾಡಿರೋದ್ರಿಂದ ಕಡಿಮೆ ಮಾರ್ಜಿನು ಅಥವಾ ಕಡಿಮೆ ಅಮೌಂಟ್ ಅಲ್ಲಿ ಕಡಿಮೆ ರಿಸ್ಕ್ ತಗೊಂಡು ಅದ್ರ ಜೊತೆಗೆ ಒಂದು ಮ್ಯಾಕ್ಸಿಮಮ್ ಬೆನಿಫಿಟ್ ಮಾಡೋದು ಯಾವ ರೀತಿ ಅಂತ ಈ ಒಂದು ಆಪ್ಷನ್ ಕೋರ್ಸ್ ಮುಖಾಂತರ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಈ ಒಂದು ಕೋರ್ಸ್ ಅಲ್ಲಿ ನೀವು ಯಾವುದೇ ರೀತಿಯ ಒಂದು ಆಪ್ಷನ್ ಸೆಲ್ಲಿಂಗ್ ಬರುವಂತ ಕೆಲವೊಂದು ಡೌಟ್ಸ್ ಗಳೇನಿದೆ, ಒಂದು ಸ್ಟ್ರಾಟಜಿ, ಅಷ್ಟು ಸ್ಟ್ರಾಟಜಿಗಳನ್ನ ಒಂದು ಪ್ಯಾಕೇಜ್ ಆಗಿ ಮಾಡಿ ಈ ಒಂದು ಕೋರ್ಸ್ ಮುಖಾಂತರ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಕೋರ್ಸ್ನ ಬೆಲೆ ಜಸ್ಟ್ 1999 ಇದೆ. ನೀವು ನನ್ನ ರೆಫರೆನ್ಸ್ ಮುಖಾಂತರ ಒಂದು ಅಕೌಂಟ್ ಓಪನ್ ಮಾಡಿದ್ರೆ ಏಂಜಲ್, ಅದ್ರ ಜೊತೆಗೆ ಬ್ರೋಕರೇಜ್ ನಂಬರ್ 1 ಇದೆ ಏನಿದೆ Zerodha, ಅದ್ರ ಜೊತೆಗೆ ಅಪ್ಸ್ಟಾಕ್ ಅಲ್ಲಿ ಅಕೌಂಟ್ ಓಪನ್ ಮಾಡಿದ್ರೆ 1999 ಇದೆ. ಆಫರ್ ಏನಾದ್ರು ಬೇಡ ಅಂತ ಹೇಳಿದ್ರೆ ಈ ಒಂದು ಕೋರ್ಸ್ ಸ್ನೇಹಿತರೆ 2500 rupeesಗೆ ನಿಮಗೆ ಸಿಗ್ತಾ ಇದೆ. ಸೊ ಯಾವುದೇ ರೀತಿ ಟೆನ್ಷನ್ ಇಲ್ದಿರ ಅನ್ಲಿಮಿಟೆಡ್ ವ್ಯೂಸು, ಅನ್ಲಿಮಿಟೆಡ್ ಲೈಫ್ ಲಾಂಗ್ ವ್ಯಾಲಿಡಿಟಿ ಇರುವಂತ ಈ ಒಂದು ಕೋರ್ಸ್ನ ಬೈ ಮಾಡಬೇಕಾದ್ರೆ ನನಗೆ ವಾಟ್ಸ್ಆಪ್ ಮಾಡ್ಬೋದು. ನಾನಾಗ್ಲಿ ನನ್ನ ಟೀಮ್ ಆಗಲಿ ನಿಮಗೆ ಡೀಟೇಲ್ಸ್ನ ಸೆಂಡ್ ಮಾಡ್ತೀನಿ. ಓಕೆ, ಸೊ ಅದ್ರ ಜೊತೆಗೆ ಮಲ್ಟಿ ಟೈಮ್ ಫ್ರೇಮ್ ಅನಾಲಿಸಿಸ್ ಸ್ನೇಹಿತರೆ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸುಮಾರು ಜನಕ್ಕೆ ಏನಂತ ಹೇಳಿದ್ರೆ ಯಾವ ಒಂದು ಟೈಮ್ ಫ್ರೇಮ್ ಅನ್ನು ಅನಾಲಿಸಿಸ್ ಮಾಡ್ಬೇಕಂತ ಕನ್ಫ್ಯೂಷನ್ ಆಗುತ್ತೆ. ನೀವು ಡಿಫಾಲ್ಟ್ ಒಂದು ಚಾರ್ಟ್ ಓಪನ್ ಮಾಡಿದ್ರೆ ನಿಮಗೆ ಸಿಕ್ಕೋದು 5 ಮಿನಿಟ್ಸ್. ಸೊ 5 ಮಿನಿಟ್ಸ್ ಸಿಕ್ತಂದ್ರೆ ಅದನ್ನೇ ಅನಲೈಸ್ ಮಾಡ್ತಾರೆ. ಒಂದು ಮಲ್ಟಿ ಟೈಮ್ ಫ್ರೇಮ್ ಅನಾಲಿಸಿಸ್ ಏನಕ್ಕೆ ಮಾಡಬೇಕು, ಎಂತ ಮಾಡಬೇಕು ಅಂತ ಅವ್ರಿಗೆ ಒಂದು ಕ್ಲಾರಿಟಿ ಇರೋದಿಲ್ಲ. ಸೊ ಆ ಒಂದು ಸಲುವಾಗಿ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಯಾವ ಟೈಮ್ ಫ್ರೇಮ್, ಯಾವ ಟೈಪ್ ಆಫ್ ಟ್ರೇಡಿಂಗ್ ನೀವು ಮಾಡಬೇಕು ಅಂತ ಒಂದು ರಫ್ ಐಡಿಯಾ ಕೊಡ್ತೀನಿ. ಅದ್ರ ಜೊತೆಗೆ ಮಲ್ಟಿ ಟೈಮ್ ಫ್ರೇಮ್ ಅನಾಲಿಸಿಸ್ ಸಹ ನೀವು ಏನಕ್ಕೆ ಮಾಡ್ಬೇಕಂತ ಒಂದು ಐಡಿಯಾ ಕೊಡ್ತೀನಿ. ಮೊದಲನೇದಾಗಿ ನೀವೇನಾದ್ರೆ ಇಂಟ್ರಾಡೇಗೆ ಮಾಡ್ತಿದ್ರೆ 5 ಮಿನಿಟ್ಸ್, 10 ಮಿನಿಟ್ಸ್, 15 ಮಿನಿಟ್ಸ್ ಅಲ್ಲಿ ಅನಾಲಿಸಿಸ್ ಮಾಡಿ ತುಂಬಾ ಒಳ್ಳೇದು. ಸೊ 5 ಮಿನಿಟ್ಸ್ ಅಲ್ಲಿ ನೀವು ಬೇಕಾದ್ರೆ ಎಂಟ್ರಿ ಎಕ್ಸಿಟ್ ನ ತಗೊಬಹುದು, ಅಥವಾ 10 ಮಿನಿಟ್ಸ್ ಅಲ್ಲಿ ಎಂಟ್ರಿ ಎಕ್ಸಿಟ್ ತಗೊಬಹುದು. ಬಟ್ ನೀವು ಓವರ್ ಆಲ್ ಅವತ್ತಿನ ಮಾರ್ಕೆಟ್ ಒಂದು ಸೆಂಟಿಮೆಂಟ್ ಅಥವಾ ಆ ಒಂದು ಪರ್ಟಿಕ್ಯುಲರ್ ಡೇನ ಸ್ಟಾಕ್ ನ ಒಂದು ಸೆಂಟಿಮೆಂಟ್ ನೋಡ್ಬೇಕಂದ್ರೆ 15 ಮಿನಿಟ್ಸ್, 30 ಮಿನಿಟ್ಸ್, 1 ಅವರ್ ಅನಾಲಿಸಿಸ್ ಮಾಡೋದು ತುಂಬಾ ಒಳ್ಳೆಯ ಒಂದು ರಿಸರ್ಚ್ ಅಂತ ಹೇಳ್ತೀನಿ. ಅದ್ರ ಜೊತೆಗೆ ನೀವೇನ ಸ್ಕ್ಯಾಲ್ಪಿಂಗ್ ಮಾಡ್ತಿದ್ದೀರಾ, ಸೊ ಇಂಟ್ರಾಡೇ ಅಂದ್ರೆ ಅವತ್ತೇ ಬೈ ಮಾಡಿ ಅವತ್ತೇ ಸೆಲ್ ಮಾಡ್ತಾರ. ನೀವು 1 ಅವರ್ ಇಟ್ಕೊಬೋದು, 2 ಅವರ್ಸ್ ಇಟ್ಕೊಬೋದು, ದಟ್ಸ್ ಓಕೆ ವಿತ್ ಇನ್ ದಟ್ ಸೇಮ್ ಡೇ. ಬಟ್ ನೀವೇ ಸ್ಕ್ಯಾಲ್ಪಿಂಗ್ ಮಾಡ್ಬೇಕಂತ ಹೇಳಿದ್ರೆ ಅದು ಸಹ ಒಂದು ಟೈಪ್ ಆಫ್ ಇಂಟ್ರಾಡೇ ಎಲ್ಲ ಬರುತ್ತೆ. ಬಟ್ ಈ ಸ್ಕ್ಯಾಲ್ಪಿಂಗ್ ಅಲ್ಲಿ ಅಂತ ಹೇಳಿದ್ರೆ ನೀವು ಬೈ ಮಾಡಿ ಅಥವಾ ಸೆಲ್ ಮಾಡಿ ಇಮಿಡಿಯೇಟ್ ನೀವು ಆರ್ಡರ್ ಎಕ್ಸಿಟ್ ಆಗ್ತೀರಾ. ಸೊ ಎಕ್ಸಾಂಪಲ್ ಒಂದು ಸ್ಟಾಕ್ ನ ಒಂದು 10 ರೂಪಾಯಿಗೆ ಬೈ ಮಾಡಿದ್ರೆ ಅಂದ್ರೆ 10 ರೂಪಾಯಿ 20 ಪೈಸೆ ಹೋಗಿದ ತಕ್ಷಣ ಟಕ್ ಅಂತ ಎಕ್ಸಿಟ್ ಆಗ್ತೀರಾ. ಸೊ ಈ ಒಂದು ಸ್ಕ್ಯಾಲ್ಪಿಂಗ್ ಏನಾದ್ರು ನೀವು ಮಾಡ್ತಿದ್ದೀರಾ, ಸ್ಕ್ಯಾಲ್ಪಿಂಗ್ ಅಲ್ಲಿ ರಿಸ್ಕ್ ಏನಾದ್ರು ಸ್ನೇಹಿತರೆ, ನೀವೇನಾದ್ರೂ ಒಂದು ಸ್ಟಾಕ್ ನ ಬೈ ಮಾಡಿದ್ರೆ ರಿವರ್ಸ್ ಆಗಿ ಡೌನ್ ಹೋಯ್ತು ಅಂದ್ರೆ ಹೆವಿ ಲಾಸ್ ಆಗುವಂತ ಚಾನ್ಸಸ್ ಇರುತ್ತೆ. ನಾನು ಸ್ಕ್ಯಾಲ್ಪಿಂಗು ಹೊಸೊಬ್ರಿಗೆ ಸಜೆಷನ್ ಮಾಡೋದಿಲ್ಲ. ನನ್ನ ಕೋರ್ಸ್ ಅಲ್ಲೂ ಸಹ ನೀವು ಬೇಸಿಕ್ ಕೋರ್ಸ್ ಏನ್ ಹೇಳಿದ್ರೆ ಅದನ್ನಲ್ಲೂ ಸಹ ನೀವು ನೋಡಿದ್ರೆ 5 ಮಿನಿಟ್ಸ್, 10 ಮಿನಿಟ್ಸ್, 1 ಅವರ್ ಅನಾಲಿಸಿಸ್ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಸ್ಕ್ಯಾಲ್ಪಿಂಗ್ ಏನಾದ್ರು ನೀವು ಮಾಡ್ತಿದ್ರೆ ಆಲ್ರೆಡಿ ಸ್ವಲ್ಪ ಒಂದು ಲೆವೆಲ್ಗೆ ರಿಸ್ಕ್ ಮ್ಯಾನೇಜ್ಮೆಂಟ್ ಗೊತ್ತಿದೆ ಅಂದ್ರೆ ಸ್ಕ್ಯಾಲ್ಪಿಂಗ್ ಅಲ್ಲಿ ನೀವು ಮಾಡ್ಬೋದು. ಚಾರ್ಟ್ ಅನಾಲಿಸಿಸ್ ಮಿನಿಮಮ್ 1 ಮಿನಿಟ್, 2 ಮಿನಿಟ್ಸ್, 3 ಮಿನಿಟ್ಸ್ ಮಾಡೋದು ತುಂಬಾ ಒಳ್ಳೆಯ ಒಂದು ಅನಾಲಿಸಿಸ್. ಅದ್ರ ಜೊತೆಗೆ ಸುಮಾರು ಜನ ಕೇಳ್ಬೋದು, ಸರ್ 1 ಸೆಕೆಂಡ್, 5 ಸೆಕೆಂಡ್ಸ್, 10 ಸೆಕೆಂಡ್ಸ್ ಈ ರೀತಿ ಎಲ್ಲ ಅದನ್ನ ಯೂಸ್ ಮಾಡ್ಕೊಬೋದು. ಈವನ್ ಸೆಕೆಂಡ್ ಸಹ ಯೂಟಿಲೈಸ್ ಮಾಡ್ಕೊಬೋದು. ಬಟ್ ನಿಮ್ಗೆ ಏನಾದ್ರು ರಿಸ್ಕ್ ಮ್ಯಾನೇಜ್ಮೆಂಟ್ ಗೊತ್ತಿದ್ರೆ ಸ್ಕ್ಯಾಲ್ಪಿಂಗ್ ಮಾಡಿ, ಇಲ್ಲ ಅಂತಂದ್ರೆ ಸ್ಕ್ಯಾಲ್ಪಿಂಗ್ ಮುಟ್ಟಕ್ಕೆ ಹೋಗಬೇಡಿ. ಬಿಕಾಸ್ ಅದರಲ್ಲಿ ಪ್ರಾಫಿಟ್ ಹೆಂಗ್ ಬರುತ್ತೋ ಅದೇ ರೀತಿ ಲಾಸ್ ಸಹ ಆಗುವಂತ ಚಾನ್ಸಸ್ ಹೆಚ್ಚಿಗೆ ಇದೆ. ಅದ್ರ ಜೊತೆಗೆ ನನಗೆ ಇಂಟ್ರಾಡೇ ಮಾಡೋಕ್ಕಾಗಲ್ಲ, ಟೆನ್ಷನ್ ಆಗುತ್ತೆ, ಸ್ಕ್ಯಾಲ್ಪಿಂಗ್ ಮಾಡೋಕ್ಕಾಗಲ್ಲ, ಪ್ರೆಷರ್ ಆಗುತ್ತೆ ಅಂದ್ರೆ ಅದಕ್ಕೂ ಏನು ಟೆನ್ಷನ್ ಇಲ್ಲ. ನೀವು ಸ್ವಿಂಗ್ ಟ್ರೇಡಿಂಗ್, ಪೊಸಿಷನ್ ಟ್ರೇಡಿಂಗ್ ಮಾಡ್ಬೋದು. ಆ ಟೈಮಲ್ಲಿ ನೀವೇನಾದ್ರು ಸ್ವಿಂಗ್ ಟ್ರೇಡಿಂಗ್, ಪೊಸಿಷನ್ ಟ್ರೇಡಿಂಗ್ ಮಾಡ್ಬೇಕಾದ್ರೆ ಮಿನಿಮಮ್ ನೀವು 1 ಅವರ್ ಅನಾಲಿಸಿಸ್ ಶುರು ಮಾಡಿ ಓವರ್ ಆಲ್ ಒಂದು ಪರ್ ಡೇ ಅಥವಾ 1 ಡೇ ಒಂದು ಅನಾಲಿಸಿಸ್ ಮಾಡಿ. ಅದ್ರ ಜೊತೆಗೆ 1 ವೀಕ್ ನ ಅನಾಲಿಸಿಸ್ ಮಾಡೋದು ತುಂಬಾ ಒಳ್ಳೆಯ ಒಂದು ಅನಾಲಿಸಿಸ್. ಸೊ ಇದ್ರಲ್ಲಿ ನೀವೇನಾದ್ರೂ ಅನಾಲಿಸಿಸ್ ಮಾಡ್ಬೇಕಾದ್ರೆ ಟಾಪ್ ಟು ಡೌನ್ ಅಪ್ರೋಚ್ ರೀತಿಯಲ್ಲಿ ನೀವು ಮಾಡ್ಬೇಕಾಗುತ್ತೆ. ಸೊ ಮೊದಲನೇದಾಗಿ ನೀವು 1 ವೀಕ್ ಅನಾಲಿಸಿಸ್ ಮಾಡಿ. ಇದ್ರಲ್ಲಿ ಏನಾದ್ರು ಸ್ಟಾಕ್ ಅಪ್ ಟ್ರೆಂಡ್ ಇತ್ತು ಅಂತ ಹೇಳಿದ್ರೆ ನೆಕ್ಸ್ಟ್ ಬಂದು 1 ಡೇ ಅನ್ನ ಅನಾಲಿಸಿಸ್ ಮಾಡ್ಕೊಳ್ಳಿ. ಇದು ಅಪ್ ಟ್ರೆಂಡ್ ಇತ್ತು ಅಂತ ಹೇಳಿದ್ರೆ ಸೊ ಎಂಟ್ರಿ ಅಂಡ್ ಎಕ್ಸಿಟ್ ನ 1 ಅವರ್ ಅಲ್ಲಿ ನೀವು
ಅಪ್ ಟ್ರೆಂಡ್ ಇತ್ತು ಅಂದ್ರೆ ನೀವು ಎಂಟ್ರಿ ಅಂಡ್ ಎಕ್ಸಿಟ್ ತಗೊಂಡು ಆರಾಮಾಗಿ ಸ್ವಿಂಗ್ ಟ್ರೇಡಿಂಗ್ ಅಲ್ಲಿ ಪೊಸಿಷನ್ ಅಲ್ಲಿ ನೀವು ಪ್ರಾಫಿಟ್ ನ ಮಾಡ್ಕೊಬೋದು. ಇದು ಕೇಳಿದ್ರೆ ಸ್ನೇಹಿತರೆ ಇದ್ರಲ್ಲಿ ಒಂದೇ ಡಿಸ್ಅಡ್ವಾಂಟೇಜ್ ಅಂದ್ರೆ ಇದರಲ್ಲಿ ನಿಮಗೆ ಮಾರ್ಜಿನ್ ಬೆನಿಫಿಟ್ ಸಿಗುತ್ತೆ. 10,000 ರೂಪಾಯಿ ಇಟ್ಕೊಂಡು 20,000 30,000 ಟ್ರೇಡಿಂಗ್ ಮಾಡ್ಬೋದು. ಬಟ್ ಸ್ವಿಂಗ್ ಟ್ರೇಡಿಂಗ್ ಅಲ್ಲಿ ನೀವು ಕಂಪ್ಲೀಟ್ ಅಮೌಂಟ್ ನ ಇಟ್ಕೊಂಡು CNC ಅಥವಾ ಕ್ಯಾಶ್ ಅಂಡ್ ಕ್ಯಾರಿ ಆರ್ಡರ್ ಟೈಪ್ ಅಲ್ಲಿ ನೀವು ಬೈ ಮಾಡ್ಕೊಂಡು ಟ್ರೇಡಿಂಗ್ ಮಾಡೋದ್ರಿಂದ ಟೆನ್ಷನ್ ಕಡಿಮೆ ಇರ್ತದೆ. ಅದ್ರ ಜೊತೆಗೆ ಪ್ರಾಫಿಟ್ ಸಹ ಒಂದು ತಕ್ಕ ಮಟ್ಟಿಗೆ ಮಾಡುವಂತ ಒಂದು ಅಪರ್ಚುನಿಟಿ ನಿಮಗೆ ಸ್ವಿಂಗ್ ಮತ್ತೆ ಪೊಸಿಷನ್ ಟ್ರೇಡಿಂಗ್ ಅಲ್ಲಿ ಸಿಗುತ್ತೆ. ಸೊ ಇದ್ರ ಜೊತೆಗೆ ಇದು ಇಲ್ಲ ನನಗೆ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಸತೀಶ್ ಆ ಒಂದು ಟೈಮಲ್ಲಿ ನೀವು ಯಾವ ಟೈಮ್ ಫ್ರೇಮ್ ಅನಾಲಿಸಿಸ್ ಮಾಡಬೇಕಂದ್ರೆ ಮಿನಿಮಮ್ ನೆನ್ಪಿಟ್ಕೊಳ್ಳಿ, ಮಿನಿಮಮ್ 1 ವೀಕ್ ಅನಾಲಿಸಿಸ್ ಮಾಡಬೇಕು. ಅದ್ರ ಜೊತೆಗೆ 1 ಮಂತ್ ಅನಾಲಿಸಿಸ್ ಮಾಡಬೇಕು. ಸೇಮ್ ಫಸ್ಟ್ 1 ಮಂತ್ ತಗೊಳ್ಳಿ, ಅದೇನಾದ್ರು ಅಪ್ ಟ್ರೆಂಡ್ ಇತ್ತು ಅಂದ್ರೆ 1 ವೀಕ್ ಬನ್ನಿ, ಅದು ಅಪ್ ಟ್ರೆಂಡ್ ಇತ್ತು ಅಂದ್ರೆ 1 ಡೇ ಅಲ್ಲಿ ನೀವು ಎಂಟ್ರಿ ಅಂಡ್ ಎಕ್ಸಿಟ್ ತಗೊಬಹುದು. ಅದ್ರ ಜೊತೆ ಸ್ಟಾಪ್ ಲಾಸ್ ಈಸಿ ಇಡೋದ್ರಿಂದ ನಿಮ್ಗೆ ಯಾವುದೇ ರೀತಿ ಒಂದು ಕನ್ಫ್ಯೂಷನ್ ಬರೋದಿಲ್ಲ. ಓಕೆ, ಇವಿಷ್ಟು ಟೈಮ್ ಫ್ರೇಮ್ ನ ಅನಾಲಿಸಿಸ್. ಮತ್ತೊಂದು ಈ ಮಲ್ಟಿ ಟೈಮ್ ಫ್ರೇಮ್ ಅನಾಲಿಸಿಸ್ ಮಾಡುವಂತ ಬೆನಿಫಿಟ್ ಏನಂತ ಹೇಳಿದ್ರೆ ಸ್ನೇಹಿತರೆ, ಓವರ್ ಆಲ್ ಒಂದು ಮಾರ್ಕೆಟ್ ನ ಸೆಂಟಿಮೆಂಟ್ ನಮಗೆ ಗೊತ್ತಾಗುತ್ತೆ ಅಟ್ ವೆರಿ ಹೈ ಲೆವೆಲ್. ಸೊ ನೋಡಿ ಈ ಒಂದು ಎಕ್ಸಾಂಪಲ್ ತಗೊಂಡ್ರೆ ನಾವು ಸ್ವಿಂಗ್ ಟ್ರೇಡಿಂಗ್ ಎಲ್ಲ ತಗೊಂಡ್ರೆ ನೀವು ಓವರ್ ಆಲ್ 1 ವೀಕ್ ನ ಅನಾಲಿಸಿಸ್ ನಿಮಗೆ 1 ವೀಕ್ ಅನಾಲಿಸಿಸ್ ಅಪ್ ಟ್ರೆಂಡ್ ಇತ್ತು ಅಂದ್ರೆ ನೆನ್ಪಿಟ್ಕೊಳ್ಳಿ, ಮತ್ತೆ ಆ ಒಂದು 1 ವೀಕ್ ನ ಏನ್ ಟ್ರೆಂಡ್ ಅಪ್ ಟ್ರೆಂಡ್ ಇದೆ ಅದು ಮತ್ತೆ 2 ವೀಕ್ ಕಂಟಿನ್ಯೂಷನ್ ಆಗುವಂತ ಒಂದು ಚಾನ್ಸಸ್ ಇರೋದ್ರಿಂದ ನಿಮಗೆ ಎಂಟ್ರಿ ಅಂಡ್ ಎಕ್ಸಿಟ್ ಈಸಿ ಸಿಗುತ್ತೆ. ಅದ್ರ ಜೊತೆಗೆ ಟೆನ್ಷನ್ ಇಲ್ಲದ್ರೆ ನೀವು ಎಕ್ಸಿಟ್ ಅಥವಾ ಎಂಟ್ರಿ ಎರಡೂ ಸಹ ಮಾಡೋದ್ರಿಂದ ನಿಮಗೆ ಟೆನ್ಷನ್ ಫ್ರೀ ಟ್ರೇಡಿಂಗ್ ಅಂದ್ರೆ ಸ್ವಿಂಗ್ ಮತ್ತೆ ಪೊಸಿಷನ್ ಟ್ರೇಡಿಂಗ್ ಅಂತ ಹೇಳ್ಬೋದು ಸ್ನೇಹಿತರೆ. ಅದು ನನ್ನ ಕ್ಯಾಶ್ ಅಂಡ್ ಫಸ್ಟ್ ಟೆಲಿಗ್ರಾಮ್ ಚಾನಲ್ ಅದೇ ರೀತಿ ಮಾಡ್ತಿರೋದ್ರಿಂದ ಸುಮಾರು ಸ್ಟಾಕ್ಗಳು ಒಂದು ಪ್ರಾಫಿಟ್ ಎಲ್ಲ ಇತ್ತು ಅಂತ ಹೇಳ್ಬೋದು ಅಂಟಿಲ್ ಲಾಸ್ಟ್ ವೀಕ್. ಬಿಕಾಸ್ ಲಾಸ್ಟ್ ವೀಕ್ ಸ್ವಲ್ಪ ಮಾರ್ಕೆಟ್ ಹೆವಿ ವಾಲಟೈಲಿಟಿ ಇದ್ದೋದ್ರಿಂದ ಸೊ 15% ಇದ್ದಂತಹ ಒನ್ ಆಫ್ ದಿ ಸ್ಟಾಕ್ ಏನ್ ಪ್ರಾಫಿಟ್ ಅದು 2 to 3% ಬಂದೋಯ್ತು. ಸೊ ಅದರಿಂದ ಮಲ್ಟಿ ಟೈಮ್ ಫ್ರೇಮ್ ಅನಾಲಿಸಿಸ್ ಮಾಡೋದ್ರಿಂದ ನಿಮ್ಗೊಂದು ಐಡಿಯಾ ಸಹ ಬರುತ್ತೆ, ಯಾವಾಗ ನೀವು ಎಂಟ್ರಿ ಯಾವಾಗ ಸಹ ಆಗ್ಬೋದು, ಆವರೇಜ್ ಮಾಡ್ಕೊಬೋದು. ಇವಿಷ್ಟು ಐಡಿಯಾಗಳು ನಿಮಗೆ ಸಿಗುತ್ತೆ ಆ ಒಂದು ಮಲ್ಟಿ ಟೈಮ್ ಫ್ರೇಮ್ ಅನಾಲಿಸಿಸ್ ಅಲ್ಲಿ. ನೆನ್ಪಿಟ್ಕೊಳ್ಳಿ, ನೀವು ಇಂಟ್ರಾಡೇ ಮಾಡಿದ್ರು ಸಹ 15 ಮಿನಿಟ್ಸ್ 1 ಅವರ್ ಈ ರೀತಿ ಅನಾಲಿಸಿಸ್ ಮಾಡಿದ್ರೆ ಓವರ್ ಆಲ್ ಟ್ರೆಂಡ್ ಸಹ ನಿಮ್ಗೊಂದು ಗ್ರಿಪ್ ಕೊಡುತ್ತೆ. ನೀವು ಎಂಟ್ರಿ ಅಂಡ್ ಎಕ್ಸಿಟ್ ಟೆನ್ಷನ್ ಇಲ್ಲದೆ ಮಾಡ್ಕೊಬಹುದು. ಓಕೆ, ಸೊ ಇವಿಷ್ಟು ಈ ಒಂದು ವಿಡಿಯೋದ ಕಂಟೆಂಟ್ ಸ್ನೇಹಿತರೆ. ಅಪ್ಸ್ಟಾಕ್, ಜೆರೋಧಾ ಮತ್ತೆ ಏಂಜಲ್ ಬ್ರೋಕಿಂಗ್ ಮುಖಾಂತರ ಅಕೌಂಟ್ ಓಪನ್ ಮಾಡಿ ಕ್ಯಾಶ್ ಅಂಡ್ ಫಸ್ಟ್ ಟೆಲಿಗ್ರಾಮ್ ಚಾನಲ್ಗೆ ಫ್ರೀಯಾಗಿ ಜಾಯ್ನ್ ಆಗಬೇಕು. ಟೆನ್ಷನ್ ಇಲ್ಲದೆ ಟ್ರೇಡಿಂಗ್ ಮಾಡಬೇಕಂದ್ರೆ ಡಿಸ್ಕ್ರಿಪ್ಷನ್ ನ ಕೆಳಗಡೆ ಲಿಂಕ್ ಇದೆ. ಅದ್ರ ಜೊತೆಗೆ ಫ್ಯೂಚರ್ ಕರೆನ್ಸಿ, ಕ್ರಿಪ್ಟೋ ಕರೆನ್ಸಿ ಇನ್ವೆಸ್ಟ್ ಮಾಡಬೇಕು, ನನ್ನ ಕೋರ್ಸ್ ನ ಫ್ರೀಯಾಗಿ ನೀವು ಪಡಿಬೇಕಂತ ಹೇಳಿದ್ರೆ ಅದು ಸಹ ವಜಿರೆಕ್ಸ್ ನ ಲಿಂಕ್ ಕೆಳಗಡೆ ಅದನ್ನ ಸಹ ಯೂಸ್ ಮಾಡ್ಕೊಂಡು ನೀವು ಟ್ರೇಡಿಂಗ್ ಮಾಡಿ ಅಂತ ಹೇಳ್ತಾ, ಟ್ರೇಡಿಂಗ್ ಅಲ್ಲ ಇನ್ವೆಸ್ಟ್ಮೆಂಟ್ ಮಾಡಿ ಕ್ರಿಪ್ಟೋ ಕರೆನ್ಸಿ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ.